Taste Daily. ಭ್ರಷ್ಟಾಚಾರಕ್ಕೆ ತತ್ತರಿಸಿರುವಂತಹ ನೇಪಾಳದಲ್ಲಿ ಈಗ ಭಾರಿ ಪ್ರವಾಹ ಉಂಟಾಗಿದೆ. ಭೂಕುಸಿತ, ಪ್ರವಾಹ ಇದೆಲ್ಲವೂ ಕೂಡ ಇಡೀ ನೇಪಾಳವನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಎಲ್ಲೆಂದರಲ್ಲಿ ತೀವ್ರವಾಗಿ ಪ್ರವಾಹ ಉಂಟಾಗ್ತಾ ಇದೆ. ಭೂಕುಸಿತದಂತಹ ಘಟನೆಗಳು ಸಂಭವಿಸ್ತಾ ಇದೆ. ಈ ಪ್ರವಾಹ ಭೂಕುಸಿತದಲ್ಲಿ ಒಟ್ಟು 47 ಜನ ಜೀವಂತವಾಗಿ ಸಮಾಧಿಯಾಗಿದ್ದಾರೆ. ಭಾರಿ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ತೀವ್ರ ಅಡ್ಡಿ ಆತಂಕಗಳು ಉಂಟಾಗ್ತಾ ಇದೆ. ಇನ್ನು ಒಂದೆಡೆ ತೀವ್ರವಾಗಿ ಮಳೆಯಾಗ್ತಾ ಇದೆ. ಹೀಗಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ ಅಂತ ತುಂಬಾ ಸಮಸ್ಯೆಗಳು ಉಂಟಾಗ್ತಾ ಇದೆ. ಒಟ್ಟು 3 ನದಿಗಳು ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾವೆ. ಭಾರಿ ಪ್ರಮಾಣದಲ್ಲಿ ನೀರು ಹಳ್ಳಿಗಳಿಗೆ, ನಗರಗಳಿಗೆ ನುಗ್ಗಿ ಬಂದಿದೆ. ಇನ್ನು 3 ದಿನಗಳ ಕಾಲ ಭಾರಿ ಮಳೆ ಆಗತ್ತೆ ಅನ್ನೋ ಮುನ್ಸೂಚನೆ ಕೂಡ ಇದೆ. ಹೀಗಾಗಿ ಜನ ಎಚ್ಚರಿಕೆಯಿಂದ ಇರುವಂತೆ ಸ್ಥಳೀಯ ಹವಾಮಾನ ಇಲಾಖೆಗಳು ಎಚ್ಚರಿಕೆ ಕೂಡ ಕೊಟ್ಟಿದ್ದಾವೆ. ಕಠ್ಮಂಡುವಿಗೆ ಬರುವಂತಹ ಮತ್ತೆ ಅಲ್ಲಿಂದ ಹೋಗುವಂತಹ ಏನು ವೆಹಿಕಲ್ಗಳಿದ್ದಾವೆ, ಆ ವೆಹಿಕಲ್ಗಳ ಸಂಚಾರ ಸಂಪೂರ್ಣವಾಗಿ ಬಂದಾಗಿದ್ದಾವೆ. ನೇರವಾಗಿ ಭಾರತಕ್ಕೆ ರಸ್ತೆ ಮೂಲಕವಾಗಿ ಭಾರತಕ್ಕೆ ಬರಬಹುದಾಗಿತ್ತು. ಆದರೆ ಈಗ ವಾಹನ ಸಂಚಾರ ಸ್ಥಗಿತ ಆಗಿದೆ. ಕಠ್ಮಂಡು ಏರ್ಪೋರ್ಟ್ನಲ್ಲಿ ವಿಮಾನ ಸಂಚಾರ ಕೂಡ ಸ್ಥಗಿತ ಮಾಡಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇಡೀ ನೇಪಾಳ ಭಾರಿ ಪ್ರವಾಹಕ್ಕೆ ತತ್ತರಿಸಿ ಹೋಗ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ನೀರು, ಮಣ್ಣು, ಕಲ್ಲು ಎಲ್ಲವೂ ಕೂಡ ಭಾರಿ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಮನೆ, ಕಟ್ಟಡಗಳು ಎಲ್ಲವೂ ಕೂಡ ಇದರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾವೆ. ಅಂತಹ ಒಂದು ಭೀಕರ ಪ್ರವಾಹ ಇದು. ಈವರೆಗೆ ಲಭ್ಯವಾಗಿರುವಂತಹ ಮಾಹಿತಿಗಳ ಪ್ರಕಾರ ಒಟ್ಟು 47 ಜನ ಜಲಸಮಾಧಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಾವು ನೋವುಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. घरहरू जम्मै लग्यो। त्यहाँदेखि यताको घरहरू, यहाँ खगिन्द्रहरूको 2टा घर आरसीसी